ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಾಸ್ಟ್ ವೀಕ್ ಫ್ರೈಡೆ ಸೆಷನಲ್ಲಿ ಏನು ಗ್ಲೋಬಲ್ ಮಾರ್ಕೆಟ್ಸ್ ಅಂತ ಒಂದು ಬ್ಲಡ್ ಬಾತ್ ಆಗಿದೆ ಅಂತ ಹೇಳ್ಬೋದು. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅದನ್ನು ಡಿಸ್ಕಸ್ ಕೂಡ ಮಾಡಿದ್ವಿ ನಾವು. ಹಾಗೆಯೇ ಎಕ್ಸ್ಪೆಕ್ಟ್ ಮಾಡಿದ್ವಿ ಇವತ್ತು ನಮ್ಮದು ನಿಫ್ಟಿ ಏನಿದೆ ಅದು ಒಂದು ನಮಗೆ ಒಂದು ಸ್ವಲ್ಪ ನೆಗೆಟಿವಲ್ಲಿ ನೋಡೋಕೆ ಸಿಗುತ್ತೆ ಅಂತ. 108 ಪಾಯಿಂಟ್ಸ್ಗಳ ಒಂದು ಗ್ಯಾಪ್ಡನಲ್ಲಿ ಓಪನ್ ಆಗಿ ಈಗ ಆಲ್ಮೋಸ್ಟ್ ಒಂದು 50-60 ಪಾಯಿಂಟ್ಸ್ ರೇಂಜಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿಯ ಸೆಕ್ಟರ್ಸ್ ಏನಿದೆ ಆಲ್ಮೋಸ್ಟ್ ಎಲ್ಲ ಒಂದು ಫ್ಲಾಟ್ ರೇಂಜಲ್ಲಿ ಇತ್ತು. ಸೊ ಎಲ್ಲ 1-0.5% ರೇಂಜಲ್ಲಿ ಒಂದು ಕ್ಲೋಸ್ ಆಗಿರುವಂಥದ್ದು ನೆಗೆಟಿವ್ ಮತ್ತು ಪಾಸಿಟಿವ್ ಅಲ್ಲಿ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ಸ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟಾಪ್ ಗೇನರ್ಸಲ್ಲಿ ಅದಾನಿ ಪೋರ್ಟ್ಸ್, ಬಜಾಜ್ ಆಟೋ, ಬಜಾಜ್ ಫಿನಾನ್ಸ್, ಶ್ರೀರಾಮ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್ ಇದೆ. ಸೊ 2.1 0.98% ಒಂದು ಪಾಸಿಟಿವ್ಲಿ ಕ್ಲೋಸ್ ಆಗಿದೆ. ಇನ್ನು ಟಾಪ್ ಲೂಸರ್ಸಲ್ಲಿ ಟಾಟಾ ಮೋಟಾರ್ಸ್, ಇನ್ಫೋಸಿಸ್, ವಿಪ್ರೋ, ಹಿಂದೂಸ್ತಾನಿ ಲಿವರ್, ನೆಸ್ಲೆ ಇಂಡಿಯಾ ಇದೆ. ಸೊ 2.2 0.19% ಒಂದು ನೆಗೆಟಿವ್ಲಿ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಫ್ಟಿ ಇವತ್ತು ಆಲ್ಮೋಸ್ಟ್ ಏನು ಗ್ಯಾಪ್ ಡೌನ್ ಓಪನ್ ಆಯಿತು ಅಲ್ಲಿಂದ ಕಂಪ್ಲೀಟ್ ಸೈಡ್ವೇಸ್ ಆಗಿದೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ಒಂದು ರೇಂಜಲ್ಲಿ. ಸೊ ನೀವು ಬೆಳಗ್ಗೆ ಒಂದು ಹೈ ಪಾಯಿಂಟ್ನ ನೀವು ಮಾರ್ಕ್ ಮಾಡಿ ಹಾಗೆ ಒಂದು ಲೋ ಪಾಯಿಂಟ್ನ ಮಾರ್ಕ್ ಮಾಡಿದ್ರೆ ಸೊ ಆಲ್ಮೋಸ್ಟ್ ಅದೇ ರೇಂಜಲ್ಲೇ ಟ್ರೇಡ್ ಮಾಡಿರೋಂಥದ್ದು. ಸೊ ಅದೇ 100 ಪಾಯಿಂಟ್ಸ್ ರೇಂಜಲ್ಲೇ ಕ್ಲೋಸ್ ಮಾಡಿದೆ. ಸೊ ಇಲ್ಲಿಂದ ನಾವಿನ್ನು ಮೇಲ್ಗಡೆ ನೋಡೋದಾದರೆ ಸೊ ಮೇಲ್ಗಡೆ ನಮಗೆ ರೆಸಿಸ್ಟೆನ್ಸ್ ಸಿಗುವಂಥದ್ದು 25,320 ಈ ಒಂದು ಪಾಯಿಂಟಲ್ಲಿ ನಮಗೆ ರೆಸಿಸ್ಟೆನ್ಸ್ ಸಿಗುತ್ತೆ. ಸೊ ಈ ಒಂದು ಲೆವೆಲ್ ಬ್ರೇಕ್ ಆದರೆ ನಮಗೆ 25,440 ನಮಗೊಂದು ರೆಸಿಸ್ಟೆನ್ಸ್ ಪಾಯಿಂಟ್ ಸಿಗುತ್ತೆ ಸೊ ಮೇಲ್ಗಡೆಗೆ. ಸೊ ಹಾಗೆಯೇ ಕೆಳಗಡೆ ಬರೋದಾದರೆ ಸೊ 25,150 ಏನಿದೆ ಈ ಒಂದು ಪಾಯಿಂಟ್ ಏನಾಗುತ್ತೆ ಒಂದು ಕ್ರೂಷಿಯಲ್ ಸಪೋರ್ಟ್ ಆಗುತ್ತೆ. ಸೊ ನಾಳೆ ದಿನ ಈ ಒಂದು ಲೆವೆಲ್ ಬ್ರೀಚ್ ಆಯಿತು ಅಂತಂದರೆ ನಮಗೆ ಇನ್ನೂ ಡೌನ್ ಸೈಡ್ ನೋಡ್ಬೋದು. ಸೊ ಡೌನ್ ಸೈಡಿಗೆ ಬಂದರೆ 25,080 25,050 ಏನಿದೆ ಈ ಒಂದು ಪಾಯಿಂಟಲ್ಲಿ ನಮಗೆ ನಿಫ್ಟಿ ಒಂದು ಸಪೋರ್ಟು ಸಿಗೋಂಥ ಚಾನ್ಸಸ್ ಇರುತ್ತೆ. ಸೊ 25,150 ಲೆವೆಲ್ಲು ಬ್ರೀಚ್ ಆದರೆ ಸೊ ಏನು ಇದೊಂದು ಟ್ರಂಪ್ನ ಒಂದೇನು ಹೇಳಿಕೆ ಇತ್ತು 100% ಟ್ಯಾರಿಫ್ ಚೈನಾದ ಮೇಲೆ. ಸೊ ಹಾಗಾಗಿ ಅವರ ಒಂದು ಮಾರ್ಕೆಟ್ ಕೂಡ ಕ್ರ್ಯಾಶ್ ಆಯಿತು 4-5%. ಹಾಗೆಯೇ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಏನಿದೆ ಅದು ತುಂಬ ದೊಡ್ಡದಾಗಿ ಕ್ರ್ಯಾಶ್ ಆಗಿತ್ತು. ಸೊ ಇದೊಂದೆಲ್ಲದರ ಪರಿಣಾಮ ಆಬ್ವಿಯಸ್ಲಿ ಒಂದು ಸ್ವಲ್ಪ ನಮಗೆ ನಿಫ್ಟಿಲಿ ನೋಡೋ ಸಿಕ್ತು. ಸೊ ಅಂಥ ಒಂದು ಡ್ರಾಸ್ಟಿಕ್ ಏನು ನಮಗೆ ಇಲ್ಲಿ ಸಿಗಲಿಲ್ಲ. ಲೈಕ್ 200 ಪಾಯಿಂಟ್ಸ್ 250 ಪಾಯಿಂಟ್ಸ್ ಫಾಲ್ ಏನಾಗಿಲ್ಲ. ಸೊ ತುಂಬ ಚೆನ್ನಾಗಿ ಹೋಲ್ಡ್ ಮಾಡ್ತಾ ಇತ್ತು ಸೊ ನಿಫ್ಟಿ. ಹಾಗಾಗಿ ಸೊ ಇಲ್ಲಿಂದ ನಾವು ಒಂದು ಬುಲ್ಲಿಶ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಲ್ಗಡೆಗೆ. ಸೊ ನೆಗೆಟಿವ್ ಅಂತಂದರೆ ನಿನ್ನೆಯ ಅಂದರೆ ಫ್ರೈಡೇ ಕ್ಲೋಸಿಂಗ್ ಕೆಳಗಡೆ ಏನಾದರೂ ನಿಫ್ಟಿ ಕ್ಲೋಸ್ ಆಗಿತ್ತು ಅಂದರೆ ಒಂದು ಸ್ವಲ್ಪ ನಮಗೆ ನೆಗೆಟಿವ್ ಸೆಂಟಿಮೆಂಟ್ ಆಗಿರೋದು. ಬಟ್ ಆ ಒಂದು ಕ್ಲೋಸಿಂಗ್ ಮೇಲೇ ಕ್ಲೋಸ್ ಮಾಡಿರೋದ್ರಿಂದ ಸೊ ಒಂದು ಚಾನ್ಸ್ ಇದೆ ನಮಗೆ. ಸೊ ನಾಳೆ ದಿವಸ ಅಂದರೆ ಕಮಿಂಗ್ ಡೇಸಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ತೋರಿಸ್ಕೊಂಡು ಮೇಲ್ಗಡೆ ಹೋಗ್ಬೋದು ಅಂತ. ಸೊ ಹಾಗಾಗಿ ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ನಾಳೆಯಿಂದ ಅಥವಾ ಕಮಿಂಗ್ ಡೇಸಲ್ಲಿ ಒಂದು ಸ್ವಲ್ಪ ನಮಗೆ ನಿಫ್ಟಿಲಿ ಒಂದು ಬುಲಿಶ್ ನೋಡೋದಕ್ಕೆ ಸಿಗ್ಬೋದು. ಸೊ ಎಲ್ಲಿವರೆಗೂ ಪ್ರೀವಿಯಸ್ ಡೇ ಲೋ ಕೆಳಗಡೆ ಕ್ಲೋಸ್ ಆಗಲ್ವೋ ಅಲ್ಲಿವರೆಗೂ ನಾವು ಒಂದು ಬುಲಿಶ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೋಪ್ ಇದು ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದೋ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ನಿಮಗೆ ಡೌಟ್ಸ್ ಮತ್ತು ಎಂಕ್ವೈರೀಸ್ಗಳಿತ್ತು ಅಂದರೆ ನೀವು ನೇರವಾಗಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸ್ ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.